ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಭಟ್ಕಳ ತಾಲೂಕಿನ ಶಕ್ತಿ ದೇವತೆಗಳಲ್ಲೊಂದಾದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ 23ರಿಂದ 10 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ದೇವಿದಾಸ್ ಮೊಗೇರ್ ಹೇಳಿದರು. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯು 2026ರಲ್ಲಿ ನಡೆಯುವುದಿಲ್ಲ ಎಂಬುದರ ಬಗ್ಗೆ ಸಾರ್ವಜನಿಕರಲ್ಲಿ ಕೆಲವು ತಿಂಗಳಿಂದ ವದಂತಿ ಹಬ್ಬಿಸುತ್ತಿರುವುದು ದೇವಸ್ಥಾನದ ಆಡಳಿತಾಧಿಕಾರಿಗಳಿಗೆ ಮತ್ತು ಶ್ರೀ ಮಹಾಸತಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ಗಮನಕ್ಕೆ ಬಂದಿದೆ. ಇದು ಸತ್ಯಕ್ಕೆ ದೂರವಾದ ವದಂತಿಯಾಗಿದ್ದು, ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ತೀವ್ರಗತಿಯಲ್ಲಿ ಕೈಗೊಂಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ವಿಧಿವಿಧಾನಗಳು ಪೂರ್ಣಗೊಂಡಿದೆ. ನೂತನ ಕಟ್ಟಡಕ್ಕೆ ಈಗಾಗಲೇ ಸರ್ಕಾರದಿಂದ ಅನುಮತಿ ಪಡೆದುಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರಕ್ಕೆ, ಧಾರ್ಮಿಕ ದತ್ತಿ ಇಲಾಖೆ ಸಚಿವರಿಗೆ ಹಾಗೂ ವಿಶೇಷವಾಗಿ ನಮ್ಮ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರ ಪರಿಶ್ರಮದ ಫಲವಾಗಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯವು ನಡೆಯಲಿದೆ ಎಂದರು. ಜೀರ್ಣೋದ್ಧಾರದ ಕಾರ್ಯಗಳ ಜೊತೆಗೆ ದೇವಸ್ಥಾನದಲ್ಲಿ ಹರಕೆ, ಪ್ರತಿ ವರ್ಷದಂತೆ ನಡೆಯುವ ಹಾಗೂ ಪ್ರತಿನಿತ್ಯ ನಡೆಯುವ ಎಲ್ಲಾ ಪೂಜಾ ಪುನಸ್ಕಾರಗಳು, ವಾರ್ಷಿಕವಾಗಿ ನಡೆಯುವ ಉತ್ಸವ ಹಾಗೂ ಜಾತ್ರೆಯು ಈ ಹಿಂದಿನಂತೆಯೂ ಮುಂದೆಯೂ ಕೂಡ ನಡೆಸಿಕೊಂಡು ಬರಲಾಗುತ್ತದೆ ಎನ್ನುವುದನ್ನು ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಈ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇವೆ. ಜಾತ್ರಾ ಅಂಗಡಿ ಮುಂಗಟ್ಟುಗಳ ಹರಾಜು ಪ್ರಕ್ರಿಯೆ ಜನವರಿ 9ರಂದು ನಡೆಯಲಿದೆ ಎಂದರು. ಅಲ್ಲದೆ ದೇವಸ್ಥಾನದ ಪೂಜಾ ವಿಧಿವಿಧಾನವನ್ನು ಹಾಗೂ ದೇವಸ್ಥಾನದ ಇತಿಹಾಸವನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಹರಿಬಿಡುತ್ತಿರುವುದರ ಬಗ್ಗೆ ದೇವಸ್ಥಾನದ ಆಡಳಿತಾಧಿಕಾರಿಗಳ ಹಾಗೂ ಶ್ರೀ ಮಹಾಸತಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ಗಮನಕ್ಕೆ ಬಂದಿದ್ದು, ಇಂತಹ ಘಟನೆ ಮುಂದುವರೆದಲ್ಲಿ ಅಂತಹವರ ವಿರುದ್ಧ ಆಡಳಿತಾಧಿಕಾರಿಗಳು ಹಾಗೂ ಶ್ರೀ ಮಹಾಸತಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ಅವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ಸ್ಪಷ್ಟಪಡಿಸುತ್ತೇವೆ. ಈ ವಿಚಾರದಲ್ಲಿ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಅನಗತ್ಯ ಗೊಂದಲಕ್ಕೆ ಒಳಗಾಗದೆ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದರು. ಈ ವೇಳೆ ಉಪಾಧ್ಯಕ್ಷರಾದ ನಾಗರಾಜ್ ನಾಯ್ಕ್, ಕಾರ್ಯದರ್ಶಿ ರಮೇಶ್ ದೇವಾಡಿಗ, ಚೆನ್ನಯ್ಯ ಮೊಗೇರ್, ಕೊರ್ಗ ಮೊಗೇರ್, ತಿಮ್ಮಪ್ಪ ನಾಯ್ಕ್, ಮಾದೇವ ನಾಯ್ಕ್, ಮಂಜು ಮೊಗೇರ್, ಚೋಳರಾಜ್ ಮೊಗೇರ್, ರಘು ನಾಯ್ಕ್, ಮೋಹನ್ ಕೆ ನಾಯ್ಕ್, ಗುರುದಾಸ್ ಮೊಗೇರ್ ಉಪಸ್ಥಿತರಿದ್ದರು. ಇವತ್ತಿನ ಕರೆದಂತ ಈ ಪತ್ರಿಕಾಗೋಷ್ಠಿಯ ಪ್ರಮುಖ ವಿಷಯ ಅಂದರೆ, ಪ್ರತಿ ವರ್ಷದಂತೆ ಸೋಡಿಗದ್ದೆ ಜಾತ್ರೆ ಜನವರಿ 23ಕ್ಕೆ ನಡೀತಕ್ಕಂಥದ್ದು. ಅದು ಈ ವರ್ಷ ಯಥಾವತ್ತಾಗಿ ಜನವರಿ 23ರಿಂದ ಪ್ರಾರಂಭವಾಗಿ 31/1/2026ರವರೆಗೆ 9 ದಿನಗಳ ಕಾಲ ನಡೀತದೆ. ಯಾಕೆ ಈ ಮಾತಾಡ್ತೀವಿ ಅಂದ್ರೆ, ಈ ಕೆಲವೊಂದು ವರ್ಷ ಜಾತ್ರೆಯಿಂದ ಕೆಲವೊಂದು ವದಂತಿಗಳು ಹುಟ್ಟುಕೊಡ್ತೀವಿ. ಏನಂದ್ರೆ, ಈ ವರ್ಷ ಜಾತ್ರೆ ಇಲ್ಲ ಅಂತಕ್ಕಂಥದ್ದು ತುಂಬಾ ಜನ ನಮ್ಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ಸುಳ್ಳು ವದಂತಿಗಳನ್ನು ಹಬ್ಬಿಸಿದ್ರಿಂದ ನಾವು ಜಾತ್ರೆ ಯಾವುದೇ ಕಾರಣಕ್ಕೂ ಜಾತ್ರೆ ಪ್ರತಿ ವರ್ಷದಂತೆ ನಡೀತಕ್ಕಂಥದ್ದೇ ನಡೀತದೆ ಹೊರತು ಜಾತ್ರೆ ಇಲ್ಲ ಅಂತಕ್ಕಂಥ ಮಾತನ್ನು ಸುಳ್ಳು ಅಂತ ಹೇಳ್ತಕ್ಕಂಥ ಪತ್ರಿಕೆಯಲ್ಲಿ ನಾವು ತಿಳಿಸಬೇಕಾಗಿದೆ. ಆ ರೀತಿ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ವಿಚಾರವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಮಗೆ ಸಂತೋಷ ಆಗ್ತದೆ. ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ನಾವು ಸುಮಾರು 6 ತಿಂಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. ದೇವಸ್ಥಾನವನ್ನು ಅಳೆದು ಹೊಸ ನೂತನ ಶಿಲಾಮಯ ದೇವಸ್ಥಾನವನ್ನು ಮಾಡಬೇಕು ಅಂತ ಹೇಳಿ ಈ ಪ್ರಕ್ರಿಯೆಯಲ್ಲಿ ನಾವು ಧಾರ್ಮಿಕ ವಿಧಿವಿಧಾನವನ್ನೆಲ್ಲ ಪೂರೈಸಿದಂಥ ಸಂದರ್ಭದಲ್ಲಿ ಈ ವದಂತಿಗಳು ಹುಟ್ಟಿದೆ. ಆದರೆ ಧಾರ್ಮಿಕ ಕಾರ್ಯಗಳ ಜೊತೆಗೆ ಇದು ಮಾಡ್ತಕ್ಕಂಥದ್ದು. ಈ ವರ್ಷ ವಿಶೇಷವಾಗಿ ಏನಂತ ಹೇಳಿದ್ರೆ, ಈ ಕಟ್ಟಡದಲ್ಲಿ ಈಗಿರ್ತಕ್ಕಂಥ ಹಾಲಿ ಕಟ್ಟಡದಲ್ಲಿ ನಮ್ಮ ಈ ವರ್ಷದ ಜಾತ್ರೆ ಇದು ಕೊನೆಯ ಜಾತ್ರೆ ಆಗ್ಬೋದು. ಆದರೆ ಪರ್ಯಾಯವಾದಂಥ ದೇವಸ್ಥಾನ ಮಾಡಿ ಪ್ರತಿ ವರ್ಷದ ಜಾತ್ರೆ ನಡೀತದೆ. ಯಾಕಂದ್ರೆ ಈಗಾಗಲೇ ನಮಗೆ ಸರ್ಕಾರದಿಂದ ನೂತನ ಕಟ್ಟಡಕ್ಕೆ ಅನುಮತಿಯನ್ನು ಪಡೆದುಕೊಂಡಿದ್ದೇವೆ. ನಿನ್ನೆ ಅಷ್ಟೇ ಆರ್ಡರ್ ಆಯ್ತು ನಮಗೆ. ಈ ಒಂದು ವಿಚಾರದಲ್ಲಿ ಕರ್ನಾಟಕ ಸರ್ಕಾರವನ್ನ, ಧಾರ್ಮಿಕ ದತ್ತಿ ಇಲಾಖೆಯ ಮಂತ್ರಿಗಳನ್ನ, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು, ನಮ್ಮ ಶಾಸಕರು, ನಮ್ಮ ನೆಚ್ಚಿನ ಮಂತ್ರಿಗಳಾದಂಥ ಸನ್ಮಾನ್ಯ ಮಂಕಾಳ ವೈದ್ಯರವರ ಪರಿಶ್ರಮದ ಫಲವಾಗಿ ಇವತ್ತು ನಾವು ಸುಮಾರು 9.95 ಕೋಟಿ ರೂಪಾಯಿಯ ಒಂದು ವೆಚ್ಚದಲ್ಲಿ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ಆದೇಶವನ್ನು ಪಡೆದಿದ್ದೇವೆ. ಬನ್ನಿ ಸರ್ ಪ್ಲೀಸ್. ಈ ಜಾತ್ರೆಯ ಮುಗಿದ ನಂತರ ನಾವು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಈ ಜಾತ್ರೆಗಳನ್ನ ಮತ್ತೆ 9 ದಿನಗಳ ಕಾಲ ಜಾತ್ರೆಯಲ್ಲಿ ನಡೀಬೇಕಾದಂಥ ಮೊದಲನೇ ದಿನ ಊರ ಗ್ರಾಮದ ಪೂಜೆ ನಡೀತದೆ. 2ನೇ ದಿನ ಕೆಂಡ ಸೇವೆ, 3ನೇ ದಿನ ತುಲಾಭಾರ, 4ನೇ ದಿನವೂ ತುಲಾಭಾರ ಇದೆ, 5ನೇ ದಿನವೂ ತುಲಾಭಾರ ಇದೆ. ಆಮೇಲೆ 27ರ ನಂತರ ಎಲ್ಲ ದಿನವೂ ಸಹಿತ 31ರವರೆಗೆ ಪೂಜಾ ಪುನಸ್ಕಾರಗಳು ನಡೀತದೆ.
ಜೊತೆಗೆ ಎಲ್ಲ ದಿನವೂ ಸಹಿತ 9 ದಿನಗಳು ಸಹಿತ ಅನ್ನದಾನವನ್ನು ಸಹಿತ ಪ್ರತಿ ವರ್ಷದಂತೆ ಈ ವರ್ಷ ನಡೀತದೆ. ಆಮೇಲೆ ಸಂಜೆ 5 ಗಂಟೆಯಿಂದ 8 ಗಂಟೆ ತನಕ ಭಜನೆ ಕಾರ್ಯಕ್ರಮ ನಡೀತದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹಿತ ಇದೆ. ನಮ್ಗೀಗ 9 ದಿನಗಳಲ್ಲಿ 7 ದಿನದ ಕಾರ್ಯಕ್ರಮ ಈಗಾಗಲೇ ಫಿಕ್ಸ್ ಆಗಿದೆ. 28 ಮತ್ತು 30ನೇ ತಾರೀಕಿನ ಕಾರ್ಯಕ್ರಮಗಳು ಮಾತ್ರ ನಮಗೆ ಅಲ್ಲಿ ಭಜನೆ ಕಾರ್ಯಕ್ರಮ ನಡೀತದೆ. ಬಟ್ ವಿಶೇಷವಾದ ಮನರಂಜನೆ ಕಾರ್ಯಕ್ರಮ ಇನ್ನೂ ನಾವು ನಿಗದಿಪಡಿಸಿಲ್ಲ. ಇನ್ನು ಈ ದೇವಸ್ಥಾನದ ವಿಚಾರದಲ್ಲಿ ಮಾತಾಡೋದಾದ್ರೆ ಕೆಲವೊಂದು ನಮ್ಮ ದೇವಸ್ಥಾನ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.